ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾ ಮುಂದೆ ತಾ ಮುಂದೆ ನಾನ್ ಮುಂದೆ ಇರಬೇಕು ನಾನ್ ಫಸ್ಟ್ ಅಲ್ಲಿ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಅದರಲ್ಲೂ ಜೀ ಕನ್ನಡ ಮತ್ತೆ ಕಲರ್ಸ್ ಕನ್ನಡ ಅಂತ ಬಂದಾಗ ನಮ್ಮೆಲ್ಲರಿಗೂ ಅನ್ಸೋದು ಜೀ ಕನ್ನಡ ನಂಬರ್ 1 TR ಕಲರ್ಸ್ ಕನ್ನಡ ನಂಬರ್ 1 TRP ಅನ್ನ ತಗೊಂಡಿದೆ. ಬಿಗ್ ಬಾಸ್ ಇಂದ ನಂಬರ್ 1 ಸ್ಥಾನಕ್ಕೆ ಕಲರ್ಸ್ ಕನ್ನಡ ಬಂದಿದೆ. ಇದು ಖುಷಿಯಾಗಿರುವಂತಹ ವಿಚಾರ. ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಇಂದ ನಂಬರ್ 1 ಸ್ಥಾನಕ್ಕೆ ಬಂದಿದೆ TRP ವೈಸ್. ಒಟ್ಟು ಫೈನಲ್ ಆಗಿ ಬಿಗ್ ಬಾಸ್ ಮನೆ ಇಂದ ಕಲರ್ಸ್ ಕನ್ನಡ TRP ಅಲ್ಲಿ ನಂಬರ್ 1 ಸ್ಥಾನವನ್ನ ಪಡ್ಕೊಂಡಿದೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಪ್ರಿಯಾ ಸೋಮೇಶ್. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾ ಮುಂದೆ ತಾ ಮುಂದೆ ನಾನ್ ಮುಂದೆ ಇರಬೇಕು ನಾನ್ ಫಸ್ಟ್ ಅಲ್ಲಿ ಇರಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ. ಈ TRP ಅನ್ನೋ ವಿಚಾರಗಳಂತ ಬಂದಾಗ ಚಾನಲ್ ಅಂತ ಬಂದಾಗ TRP ಅಲ್ಲಿ ನಾವು ಮುಂದೆ ಇರಬೇಕು, ನಾವು ನಂಬರ್ 1 ಆಗಿರಬೇಕು ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಒಳ್ಳೆ ಕಂಟೆಂಟ್ ಕೊಡ್ತಾರೆ. ಚಾನಲ್ಗಳು ಸ್ವಲ್ಪ ದಿನದಲ್ಲೇ ನಂಬರ್ 1 ಆಗುವಂತಹ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ಅದರಲ್ಲೂ ಜೀ ಕನ್ನಡ ಮತ್ತು ಕಲರ್ಸ್ ಕನ್ನಡ ಅಂತ ಬಂದಾಗ ನಮ್ಮೆಲ್ಲರಿಗೂ ಅನ್ಸೋದು ಜೀ ಕನ್ನಡ ನಂಬರ್ 1 TRP. ಯಾಕೆಂದರೆ ಒಂದಷ್ಟು ಧಾರಾವಾಹಿಗಳು, ಲೇಡೀಸ್ ಯಾವಾಗಲೂ ಟಿ ವಿ ಮುಂದೆ ಇರ್ತಾರೆ ಅಂದರೆ ಅದಕ್ಕೆ ಕಾರಣ ಒಂದಷ್ಟು ಧಾರಾವಾಹಿಗಳಾಗಿರಬಹುದು. ಅದ್ರ ಜೊತೆಗೆ DKD ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಅಂತೂ ಬಂದರೆ ಅದು ನಂಬರ್ 1 ಇರುತ್ತೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಎಲ್ಲರೂ ಹಂಗೆ ಅಂದ್ಕೊಂಡಿದ್ರು. ಬಟ್ ಅದು ಬ್ರೇಕ್ ಆಗಿದೆ. ಕಲರ್ಸ್ ಕನ್ನಡ ನಂಬರ್ 1 TRP ಅನ್ನು ತಗೊಂಡಿದೆ. ಕಾರಣ ಈ ಬಿಗ್ ಬಾಸ್ ಇಂದ. ನಾರ್ಮಲ್ ಆಗಿ DKD ಶುರುವಾಗೋದು ಕೂಡ ವೀಕೆಂಡಲ್ಲಿ 9 ಗಂಟೆಗೆ, ಬಿಗ್ ಬಾಸ್ ಶುರುವಾಗೋದು ಕೂಡ 9 ಗಂಟೆಗೆ. ಸೊ TRP ಅಂತ ನೋಡಿದಾಗ ಬಿಗ್ ಬಾಸ್ ಇಂದ ನಂಬರ್ 1 ಸ್ಥಾನಕ್ಕೆ ಕಲರ್ಸ್ ಕನ್ನಡ ಬಂದಿದೆ. ಇದು ಖುಷಿಯಾಗಿರುವಂತಹ ವಿಚಾರ ಅವರಿಗೆ. ಸೊ ನಾವೇನು ಅಂದ್ಕೊತೀವಿ, ಧಾರಾವಾಹಿಗಳೆಲ್ಲ ತುಂಬ ಚೆನ್ನಾಗಿರೋ ಧಾರಾವಾಹಿಗಳಿದೆ. ಈ ವಾರ ಈ ಧಾರಾವಾಹಿ ತುಂಬ ಚೆನ್ನಾಗಿದೆ ಅಂದರೆ ಕಂಪ್ಲೀಟು ಓವರ್ ಆಲ್ ನೋಡೋದಾದರೆ ಒಂದಷ್ಟು ಧಾರಾವಾಹಿಗಳು ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜನ್ನ ಕೊಡ್ತಾ ಇದ್ದಾರೆ ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಈ ಧಾರಾವಾಹಿ TRP ಮುಂದೆ ಇರುತ್ತೆ ಅಂತ ಅಂದ್ಕೊಳ್ತಾರೆ. ಬಟ್ ಅದು ಹಂಗಾಗಿರಲ್ಲ. ಯಾವುದೋ ಸುಮಾರಾಗಿರುತ್ತೆ ಧಾರಾವಾಹಿ, ಅದು TRP ಅಲ್ಲಿ ನಂಬರ್ 1 ಆಗಿರುತ್ತೆ. ಅದ್ರ ಜೊತೆಗೆ ಈ ವಾರ ಈ ಒಂದು ಸೀರಿಯಲ್ಲು ಚೆನ್ನಾಗಿ TRPನ ತೊಗೊಳ್ಬಹುದು, ಇಲ್ಲ ಚೆನ್ನಾಗಿಲ್ದಿರೋ ಧಾರಾವಾಹಿಗಳು ಮುನ್ನುಗ್ಗುತ್ತೆ. ಅದ್ರ ಜೊತೆಗೆ ಈ ಟೈಮಿಂಗ್ಸ್ ವೈಸು ಕೆಲವೊಂದು ಧಾರಾವಾಹಿಗಳು 6 ಗಂಟೆಗೆ ಪ್ರತಿದಿನ ಶುರುವಾಗುತ್ತೆ ಅಂತ ಅಂದ್ಕೊಳ್ಳೋಣ. ಆದರೆ ಸಡನ್ನಾಗಿ ಅದು 9 ಗಂಟೆಗೋ 9:30 ಮೇಲೋ ಅದು ಶುರುವಾಗುತ್ತೆ. ಕಾರಣ ಇಷ್ಟೇ, ಇದು TRP ಗಳಿಕೆ ಮಾಡ್ತಾ ಇಲ್ಲ. ಇದೊಂದು ಪೀಕ್ ಟೈಮ್ 6, 7, 8 ಈ ಒಂದು ಟೈಮಿಂಗ್ಸಲ್ಲಿ ಎಲ್ಲರೂ ಕುತ್ಕೊಂಡು ಮನೇಲಿ ನೋಡ್ತಾ ಇರ್ತಾರೆ. ಸಂಜೆ ಆದಮೇಲೆಲ್ಲ ಕೆಲಸ ಮುಗಿಸ್ಕೊಂಡು ಮನೇಲಿ ಕುತ್ಕೊಂಡು TV ನೋಡುವಂತಹ ಸಮಯ. ಈ ಟೈಮಲ್ಲಿ ಈ ಧಾರಾವಾಹಿ ಚೆನ್ನಾಗಿ ಓಡ್ತಾ ಇಲ್ಲ ಅಂತಂದಾಗ ಟೈಮಿಂಗ್ಸ್ನೇ ಚೇಂಜ್ ಮಾಡಿಬಿಡ್ತಾರೆ. ರಾತ್ರಿ ಒಂದು 9 ಗಂಟೆ ಮೇಲೆ 8 ಗಂಟೆ ಮೇಲೆ ಮಲ್ಗೋ ಟೈಮಲ್ಲಿ ಸೀರಿಯಲ್ಗಳನ್ನ ಹಾಕ್ಬಿಡ್ತಾರೆ. ಸೊ ಈ ಥರದನ್ನೆಲ್ಲ ನಾವು ನೋಡಿದ್ದೀವಿ. TRPಗೋಸ್ಕರ ಯಾರು ಯಾವ ಲೆವೆಲಿಗೆ ಹೆಂಗೆ ಓಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ತಾನೆ ಇರ್ತೀರಾ, ಪ್ರತಿದಿನ ಯಾರಾದರೂ ವಲ್ಗರ್ ಕಂಟೆಂಟ್ಗಳನ್ನ ಮಾಡಿ ಹಾಕಿದರೆ ನಿಮಗೆ ಬೇಕಾಗಿರೋದು TRP ತಾನೇ ಅಂತ ಥೂ ಅಂತ ಕ್ಯಾಕರ್ಸ್ ಮಕ್ಕಳು ಕುಗ್ಗಿತಾ ಇರ್ತೀರಾ. ಸೊ ಇದೆಲ್ಲದನ್ನು ನೀವು ನೋಡ್ತಾ ಬರ್ತಿದ್ದೀರಾ. ಕಲರ್ಸ್ ಕನ್ನಡದಲ್ಲಿ ಬಿಗ್ ಬಾಸ್ ಇಂದ ನಂಬರ್ 1 ಸ್ಥಾನಕ್ಕೆ ಬಂದಿದೆ TRP ವೈಸ್. ಸೊ ಅದಕ್ಕೆ ಕಾರಣ ಕಿಚ್ಚ ಸುದೀಪ್ ಸರ್ ಇರಬಹುದು, ಈ ಬಾರಿಯ ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿರುವಂತಹ ರಕ್ಷಿತಾ ಹಾಗೆ ಗಿಲ್ಲಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಿಚ್ಚ ಸುದೀಪ್ ಸರ್ ಇಲ್ಲಿವರೆಗೂ ನಾವು ಒಂಥರ ನೋಡಿದ್ದೀವಿ, ಬಟ್ ಈ ಸೀಸನ್ ವೆರಿ ಕ್ಯೂಟ್ ಅಂತ ಹೇಳ್ಬಹುದು. ಸುದೀಪ್ ಸರ್ನ ಎಷ್ಟು ಕ್ಯೂಟಾಗಿ ನಗ್ತಿದ್ದಾರೆ ಅಂದರೆ ಈ ಸೀಸನ್ನಲ್ಲಿ ನಕ್ಕಿರೋಷ್ಟು ನಗುನ ನಾನು ಯಾವ ಸೀಸನ್ನಲ್ಲೂ ನೋಡಿಲ್ಲ. ಬರೀ ಕ್ಲಾಸ್ ತೊಗೊಳ್ಳೋದೇ ಆಯಿತು, ಹುಗ್ಯೋದೇ ಆಗಿತ್ತು. ಬಟ್ ಅಟ್ಲೀಸ್ಟ್ ಈ ಸೀಸನಲ್ಲಿ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ಅದಕ್ಕೆ ಮೇನ್ ಕಾರಣ ರಕ್ಷಿತಾ ಹಾಗೆ ಗಿಲ್ಲಿ ಅಂತ ಹೇಳ್ಬೋದು. ಅವರಿಬ್ಬರಿಂದ ಸಿಕ್ಕಾಪಟ್ಟೆ ನಗ್ತಾ ಇದ್ದಾರೆ. ಅವ್ರ ಒಂದು ಪ್ರೆಸೆಂಟೇಷನ್ ಕೂಡ ಇನ್ನೂ ಚೆನ್ನಾಗಿದೆ. ನನಗೆಲ್ಲ ಸೀಸನಲ್ಲೂ ನೋಡೋದಕ್ಕಿಂತ ಕಿಚ್ಚ ಸುದೀಪ್ ಸರ್ ಪ್ರೆಸೆಂಟೇಷನ್ ಈ ಬಾರಿ ಇನ್ನೂ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸಖತ್ ಖುಷಿ ಆಗುತ್ತೆ ಅವ್ರನ್ನ ನೋಡೋದಕ್ಕೆ. ಸೊ ಅದ್ರ ಜೊತೆಗೆ ಎಲ್ಲ ಸೀರಿಯಲ್ಗಳಂತ ಬಂದಾಗ ಈಗ TRP ಅಂದರೆ ಚಾನಲಿಂದ ಚಾನಲ್ ಅನ್ನೋದಕ್ಕಿಂತ ಒಂದೇ ಚಾನಲ್, ಈಗ ಜೀ ಕನ್ನಡ ಅಂತ ಅಂದ್ಕೊಳ್ಳೋಣ, ಅಲ್ಲಿ ಒಂದಷ್ಟು ಸೀರಿಯಲ್ಗಳಿದೆ. ಒಂದು ಸೀರಿಯಲಿಂದ ಇನ್ನೊಂದು ಸೀರಿಯಲ್ಗೆ ಪೈಪೋಟಿಗಳು ನಡೀತಾ ಇರುತ್ತೆ. ಅವು ಏಣಿ ಆಟ ಮೇಲೆ ಕೆಳಗಡೆ ಆಗ್ತಾನೇ ಇರುತ್ತೆ. ಅದರಲ್ಲೂ ಒಂದಷ್ಟು ಧಾರಾವಾಹಿಗಳು ಕ್ಲಿಕ್ ಆಗಿಬಿಡುತ್ತೆ, ಜನರ ಮನಸ್ಸನ್ನು ಗೆದ್ದು ಬಿಡುತ್ತೆ. TRP ನಂಬರ್ 1 ಸ್ಥಾನಕ್ಕೆ ಬಂದುಬಿಡುತ್ತೆ. ಸೊ ಧಾರಾವಾಹಿ ವೈಸು ಇದು ಚಾನಲ್. ಬಟ್ DKD ಡಲ್ ಆಯ್ತಾ ಬಿಗ್ ಬಾಸ್ ಮುಂದೆ ಅಂತ ಅನ್ನಿಸ್ತದೆ. ಯಾಕಂದರೆ DKD ಅದೊಂದು ಎಂಟರ್ಟೈನ್ಮೆಂಟ್ ಇನ್ನೂ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಾರೆ, ತುಂಬ ಚೆನ್ನಾಗಿರುತ್ತೆ ಆ ಕಾರ್ಯಕ್ರಮ ನೋಡೋದಕ್ಕೆ. ಮಕ್ಕಳಿಂದ ದೊಡ್ಡವ್ರಿಗೂ ಎಲ್ಲರೂ ನೋಡ್ತಾರೆ. ಬಿಗ್ ಬಾಸ್ ಆದರೂ ಸಮ್ಟೈಮ್ಸ್ ಮಕ್ಕಳನ್ನೆಲ್ಲ ಕೂರಿಸ್ಕೊಂಡಿದ್ದೀನಿ ಏನು ನೋಡೋದು, ಬರೀ ಕೆಟ್ಟ ಮಾತು ಮಾತಾಡ್ತಾರೆ ಅಂತ ಹಿಂಗೆ ಅನ್ಬೋದು. ಬಟ್ DKD ಚೆನ್ನಾಗಿರುತ್ತೆ ಕಾರ್ಯಕ್ರಮ, ಡ್ಯಾನ್ಸ್ ಆಗಿರಬಹುದು, ಆ ನಿರೂಪಣೆ ಆಗಿರಬಹುದು, ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಬಟ್ DKDನ ಹಿಂದಿಕ್ಕಿ ನಮ್ಮ ಬಿಗ್ ಬಾಸ್ ಮುಂದೆ ಹೋಗಿದೆ ಅಂತಂದರೆ ಗ್ರೇಟ್ ಅಂತಲೇ ಹೇಳ್ಬೋದು. ಸೊ ಇದು ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕಲರ್ಸ್ ಕನ್ನಡ ಯಾವಾಗಲೂ ನಂಬರ್ 1 ಆಗೇ ಇರುತ್ತೆ.
ಜಿ ಕನ್ನಡದಲ್ಲಿ ಏನಾದರೂ ಬದಲಾವಣೆಗಳಾಗಬಹುದು, ಯಾವುದಾದ್ರೂ ಹೊಸ ಶೋ ತರಬಹುದು, ಯಾವುದಾದ್ರೂ ಹೊಸ ಕಾರ್ಯಕ್ರಮಗಳು ಶುರು ಆಗಬಹುದು, ಯಾರಿಗೆ ಗೊತ್ತು, ಇವತ್ತು ಹಿಂಗಿದ್ದಿದ್ದು ನಾಳೆ ಹಿಂಗಾಗ್ಬಿಡ್ಬೋದು. ಬಟ್ ಸದ್ಯಕ್ಕೆ ಕಲರ್ಸ್ ಕನ್ನಡ ನಂಬರ್ 1 ಆಗಿದೆ ಬಿಗ್ ಬಾಸ್ ಕಾರ್ಯಕ್ರಮದಿಂದ. 100% ಬಿಗ್ ಬಾಸಲ್ಲಿ ಅದರಲ್ಲೂ ಗಿಲ್ಲಿ ಹಾಗೆ ರಕ್ಷಿತ್ ಅವರಿಬ್ಬರು ಇರೋದ್ರಿಂದ ಬಿಗ್ ಬಾಸ್ ಮನೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಿಗ್ ಬಾಸ್ ಮನೆ ಖುಷಿ ಆಗುತ್ತೆ ನೋಡೋದಕ್ಕೆ. ಬಿಗ್ ಬಾಸ್ ಪ್ರೋಮೋಗಳಾಗಿರಬಹುದು, ಯಾವ ಪ್ರೋಮೋಗಳು ಈ ಥರ ಎಲ್ಲ ಇರಲಿಲ್ಲ. ಈ ರಕ್ಷಿತ ಅವ್ರು ಕಣ್ಣು ಹೊಡೆದಿದ್ದಾಗಿರಬಹುದು, ನೆನ್ನೆ ಧ್ರುವಂತ್ ಬಗ್ಗೆ ಮಾತಾಡಿದ್ದಾಗಿರಬಹುದು, ನನಗೆ ನೆಮ್ಮದಿ ಇಲ್ಲ ಅಂತ ಹೇಳಿದ್ದಾಗಿರಬಹುದು, ಇದೆಲ್ಲ ನೋಡಿದಾಗ ಪ್ರೋಮೋಗಳಾಗಿರಬಹುದು, ಸುದೀಪ್ ಸರ್ ಮಾತಾಗಿರಬಹುದು, ಎಲ್ಲ ಕೂಡ ಅದ್ಭುತ ಅಂತ ಹೇಳಬಹುದು. ಬಟ್ ಇದು ಹಿಂಗೆ ಇರುತ್ತಾ, ಇದು ಹಿಂಗೆ ಕಂಟಿನ್ಯೂ ಆಗುತ್ತಾ, ದೇವರೇ ಬಲ್ಲ. TRPಗೋಸ್ಕರ ಯಾರು ಏನು ಬೇಕಾದರೂ ಮಾಡ್ತಾರೆ. ಬಟ್ ಈ ಬಾರಿ ನಂಬರ್ 1 ಸ್ಥಾನಕ್ಕೆ ದಾಖಲೆಯನ್ನು ಬರ್ತಿದೆ ಕಲರ್ಸ್ ಕನ್ನಡ. ನಮ್ಮ ಜನಕ್ಕೆ ಹೆಂಗೆ ಅಂತಂದರೆ ನಮ್ಮ ಜೀವನದಲ್ಲಿ ಏನಾಗ್ತದೆ ಅನ್ನೋದಕ್ಕಿಂತ ಪಕ್ಕದ ಮನೇಲಿ ಏನಾಗ್ತದೆ ಅನ್ನೋದು ಬಹಳ ಕ್ಯೂರಿಯಸ್ಸು. ಸೊ ಅದೇ ಥರ ಇದು. ಆದರೆ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ ಚಾನಲ್ಗಳನ್ನ, ಧಾರಾವಾಹಿಗಳನ್ನ, ಶೋಗಳನ್ನ, ಕೆಲವೊಂದಿಷ್ಟು ಸೆಲೆಬ್ರಿಟಿಗಳನ್ನ ಬೈತಾನೇ ಇರ್ತಾರೆ. ಆದರೆ ಎಷ್ಟೇ ಬೈದರೂ ಅವ್ರ ಜೀವನದಲ್ಲಿ ಏನಾಗ್ತದೆ, ಅವ್ರು ಏನು ಮಾಡ್ತಿದ್ದಾರೆ ಇದನ್ನೇ ನೋಡ್ತಾರೆ. ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ನೋಡಿ ಬೈತಾನೆ ಇರ್ತಾರೆ, ಏನಕ್ಕೆ ಇವರಿಗೆ ಈ ಥರ ಒಂದು ದರಿದ್ರ ಕಂಟೆಂಟ್ ಮಾಡೋದಕ್ಕೆ ಬರ್ತಾರಾ, ಇದನ್ನು ಮಾಡೋದಕ್ಕೆ ಬರ್ತಾರಾ ಅಂತ ಬೈತಾ ಇರ್ತಾರೆ. ಮತ್ತು ನೋಡಿ ವ್ಯೂಸ್ ನೋಡಿ, ಅವಳೇ ಟಾಪ್ 1 ಇರುತ್ತೆ ನೀವು ವ್ಯೂಸಲ್ಲೂ ಕೂಡ. ಸೊ ಜನ ಯಾರನ್ನ ಬೈತಾ ಇರ್ತಾರೋ, ಯಾರನ್ನ ಉಕ್ಕೊಂಡು ಓಡಾಡ್ತಿರ್ತಾರೋ ಅವರಿಗೆ ಜಾಸ್ತಿ TRP ಅಂತ ಹೇಳ್ಬಹುದು. ಒಟ್ಟು ಫೈನಲ್ ಆಗಿ ಬಿಗ್ ಬಾಸ್ ಮನೆಯಿಂದ ಕಲರ್ಸ್ ಕನ್ನಡ TRPಯಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಜಿ ಕನ್ನಡ ಹಿಂದಿಕ್ಕಿದೆ. DKD ಶುರುವಾದರೂ ಕೂಡ ಜಿ ಕನ್ನಡ ಹಿಂದೆ ಆಗಿದೆ ಅಂತಂದರೆ ಗೊತ್ತಿಲ್ಲ. ಮೇ ಬಿ ಜನರಿಗೆ ಬಿಗ್ ಬಾಸ್ ಇಷ್ಟ ಆಗಿರಬಹುದು, ಬಿಗ್ ಬಾಸ್ ನೋಡೋದಕ್ಕೆ ಕುತೂಹಲ ಜಾಸ್ತಿ ಇರಬಹುದು. ಅದೇ ಹೇಳಲ್ವಾ, ನಮ್ಮನೆ ಹಂಚು ತೂತಾಗಿದ್ರು ಪರವಾಗಿಲ್ಲ, ಪಕ್ಕದ ಮನೆ ದೋಸೆ ತೂತ ಅಂತ ಚೆಕ್ ಮಾಡೋದಿದೆಯಲ್ಲ, ಅದು ನಮ್ಮಲ್ಲಿ ಜಾಸ್ತಿ ಇದೆ. ಸೊ ಹಾಗಾಗಿ ಕಲರ್ಸ್ ಕನ್ನಡ ಬಿಗ್ ಬಾಸ್ TRPಯಲ್ಲಿ ನಂಬರ್ 1 ಸ್ಥಾನವನ್ನು ಪಡ್ಕೊಂಡಿದೆ. ಮೇ ಬಿ ಇದು ಹಿಂಗೆ ಇರಲ್ಲ. ಜಿ ಕನ್ನಡದವ್ರು ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಳ್ಬಹುದು. ನೀವು ಅವ್ರ ಮನೆ ಯಾಕೆ ನೋಡ್ತಿದ್ದೀರಾ, ನಮ್ಮನೆ ಬಂದು ನೋಡಿ ಅಂತ ಏನಾದರೂ ಬದಲಾವಣೆಗಳು ಆಗಬಹುದು ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.